ಈ ತಾನೇ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರೇ ಹಾಗೂ ನಿಟ್ಟೆ ಸಂಸ್ಥೆಯ ಚಾನ್ಸಲರ್ ಆಗಿರ್ತಕ್ಕಂಥ ಹಿರಿಯರಾದಂಥ ಶ್ರೀ ಎನ್ ವಿ ಹೆಗ್ಡೆ ಅವರೇ ಮತ್ತು ನಿಟ್ಟೆ ಯೂನಿವರ್ಸಿಟಿಯ ಕೋ ಚಾನ್ಸಲರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಶಾಂತಾರಾಮ್ ಶೆಟ್ಟಿ ಅವರೇ, ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಮೋದಿತಾಯರ್ ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ ಮತ್ತು ಬಂದಿರತಕ್ಕಂಥ ಎಲ್ಲ ನಿಟ್ಟೆ ಸಂಸ್ಥೆಯ ಎಲ್ಲ ಇಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತಿಲ್ಲಿಗೆ ನನಗೆ ಆಹ್ವಾನ ನೀಡಿದ್ದಕ್ಕೆ ಪ್ರಥಮವಾಗಿ ನಿಟ್ಟೆಯವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಸ್ಪೀಕರ್ ಅವರು ಹೇಳಿದ್ರು ಬರಬೇಕು ಅಂತ. ಸ್ಪೀಕರ್ ಅವರು ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ, ಯಾಕಂದರೆ ನಾಳೆ ವಿಧಾನಸಭೆ ನಮಗೆ ಕಷ್ಟ ಆಗ್ಬಿಡ್ತದೆ, ಅವರನ್ನು ಬೇಜಾರು ಮಾಡಿಬಿಟ್ರೆ. ಅದರಿಂದ ಸ್ಪೀಕರ್ ಅವರು ಬರಬೇಕು ಅಂತ ಹೇಳಿದ್ರು. ನಾನು ಕೂಡ ಒಂದೇ ಕಾರಣಕ್ಕಂತ ಬರಲಿಲ್ಲ, ಯಾಕಂದ್ರೆ ನಿಟ್ಟೆ ಸಂಸ್ಥೆ ನೋಡಬೇಕು ಅಂತ ಕೂಡ ಬಂದಿದ್ದೆ, ಯಾಕಂದರೆ ಅತ್ಯಂತ ಹೆಸರುವಾಸಿ ಆಗಿರ್ತಕ್ಕಂಥ ಸಂಸ್ಥೆ. ಈ ರಸ್ತೆಯಲ್ಲಿ ನಾವು ಸುಮಾರು ಸಲ ಬಂದು ಹೋಗ್ತಾ ಇರ್ತೀವಿ. ಬಂದಾಗೆಲ್ಲ ಈ ಕಟ್ಟಡವನ್ನ ಬಿಲ್ಡಿಂಗ್ ಅನ್ನ ನೋಡ್ತಾ ಇರ್ತೀವಿ ಮತ್ತು ಅನೇಕ ಬಾರಿ ನಮ್ಮ ಸ್ಪೀಕರ್ ಅವರು ಈ ಸಂಸ್ಥೆಯನ್ನು ಹೊಗಳ್ತಾ ಇರ್ತಾರೆ. ಬಹಳ ಒಳ್ಳೆಯ ಸಂಸ್ಥೆ, ತುಂಬಾ ಜನರಿಗೆ ಇಲ್ಲಿ ಟ್ರೀಟ್ಮೆಂಟ್ಗೆ ಅವಕಾಶ ಸಿಗ್ತಾ ಇದೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಂತ ಹೇಳಿ ಅವರು ಹೊಗಳ್ತಾ ಇರ್ತಾರೆ. ಆದ್ರಿಂದ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಾಗ ಖಂಡಿತವಾಗಿ ಇವರು ಇಲ್ಲ ಅಂತ ಹೇಳೋದಕ್ಕೆ ಅದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಮತ್ತು ಇವತ್ತು ಬಂದು ಈ ಸಂಸ್ಥೆ ಏನು ಇವಾಗ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಇದನ್ನು ನೋಡಿದಾಗ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗಿದೆ. ಐ ಥಿಂಕ್ ಇಟ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ದಿಸ್ ಕಂಟ್ರಿ ಟುಡೇ. And they were showing us the history of this institution, right from 1979 when they started till date. From a very small beginning in the school, they have grown into various institutions, engineering, medical, and I think many other disciplines, mass communications, and hotel management, and so many other. So, ಬಹಳ ದೊಡ್ಡ ಬೃಹತ್ತಾಗಿ ಬೆಳೆದಿದೆ. More than 35,000 students are studying in your various campuses. So, and I think the greatest achievement is that though they have grown in size, I think the quality has never been compromised, and it is one of the most premier institutions in the country for quality today. ಅದಕ್ಕೇನೆ ಅಡ್ಮಿಷನ್ಗೆ ಇಷ್ಟೊಂದು ಗೊತ್ತಲ್ಲ, ಎಲ್ಲ ಮೆಡಿಕಲ್ ಕಾಲೇಜ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಮೆರಿಟ್ ಸ್ಟೂಡೆಂಟ್ಸ್ಗೆ ಪ್ರಥಮ ಆದ್ಯತೆಯಲ್ಲಿ ಈ KS ಹೆಗ್ಡೆ ಸಂಸ್ಥೆ ಕೂಡ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಇರ್ತದೆ. ಸೊ ಇಟ್ ಇಸ್ ಅ ಗ್ರೇಟ್ ಟ್ರ್ಯಾಕ್ ರೆಕಾರ್ಡ್. ಅವರ ಸನ್ಮಾನ್ಯ KS ಹೆಗ್ಡೆ ಅವರ ಹೆಸರಿನಲ್ಲಿ ಆಗಿರುವಂಥದ್ದು. ಹಿಮ್ಸೆಲ್ಫ್ ವಾಸ್ ಅ ಗ್ರೇಟ್ ಪರ್ಸನಾಲಿಟಿ, ಜಸ್ಟಿಸ್ KS ಹೆಗ್ಡೆ. ಅವರ ಒಂದು ಇತಿಹಾಸ ಕೂಡ ವೆರಿ ಇನ್ಸ್ಪೈರಿಂಗ್. ಅವರು ಸ್ಪೀಕರ್ ಆಗಿದ್ದರು, ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು, ಆಮೇಲೆ ಜಸ್ಟಿಸ್ ಆಗಿದ್ದರು ಸುಪ್ರೀಂ ಕೋರ್ಟ್ನಲ್ಲಿ. And I think if I'm not wrong, he was one of the persons who gave the judgment on the Keshav Nanda Bharti case, one of the most historical judgments given by in the Supreme Court, which ensured that the basic structure of the Constitution cannot be compromised, cannot be tampered with. So, our historical judgment nalli, Justice KS Hegde also was one of the justices, and he should have become Chief Justice. ಅವಾಗ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಐ ಥಿಂಕ್ A.N. Ray became the Chief Justice, and ಅವಾಗ Justice Hegde I think took a decision that he cannot accept and he resigned. It shows his principle, what he stood for. ಆ ಪ್ರಿನ್ಸಿಪಲ್ಸ್ ಏನಿರಲ್ಲ, ನನಗೆ ಸಿಗಲಿಲ್ಲ ನಾನು ಬಿಟ್ಟು ಹೋಗ್ತೀನಿ, ನನಗೆ ಎಲ್ಲಿ ಗೌರವ ಸಿಗೋದಿಲ್ಲ ನಾನು ಇರೋದಿಲ್ಲ. That is a man of principles, and that is something that you have to admire and respect. And ಅದೇ ಥರ ನಮ್ಮ ಅವರ ಸುಪುತ್ರರು ಎನ್ ವಿ ಹೆಗ್ಡೆ ಅವರು ಇಲ್ಲಿ ಏನು ವಿನಯ್ ಹೆಗ್ಡೆ ಅವರು ಕೂಡ
ನಾನು ಅದೇ ನಮ್ಮ ಫಾದರ್ ಜೊತೆ ಮಾತನಾಡ್ತಾ ಇದ್ದೆ. ಈ ದಕ್ಷಿಣ ಕನ್ನಡ ಇಟ್ಸ್ ಕ್ಯಾಪಿಟಲ್ ಫಾರ್ ಆಲ್ ದ I think one of the highest number of medical institutions are there in Dakshin Kannada. Education hub. Adರಲ್ಲಿ highest amount of medical education is there in Ullad. I don't know how this has happened. Why so many medical colleges and hospitals have been established in Ullad? Whatever it may be, there is something to this place. That so many institutions have come here, and it's become attracting people from all over India. ಎಲ್ಲ ಕಡೆಯಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಇನ್ ಎ ಬಿಗ್ ವೇ ಟು ದ ಹೆಲ್ತ್ ಸೆಕ್ಟರ್ ಇನ್ ದಿಸ್ ಕಂಟ್ರಿ ಅಂಡ್ ಇನ್ ದ ಸ್ಟೇಟ್. And I'm sure this is going to grow, this is going to become bigger, and we are seeing the improvement happening, and contributions from all Dakshin Kannada, particularly in education, I think is wonderful across communities. From all various communities, people have started medical colleges, education institutions, and today they've grown and they've become so big. So in that aspect, Nama AS Hegde Medical College and Institution and all the NITTE institutions have got a great track record, and I think they are respected across across society, across all party lines, across all sectors, because of the contribution. Because education, like ನಮ್ಮ ಸ್ಪೀಕರ್ ಹೇಳಿದಾಗೆ, ultimately the biggest asset that we can create in this country is our human capital. ಈ ದೇಶ ಕರೆಕ್ಟ್ ಆಗಿ ಹೇಳೋದು, ದೇಶ ಭವ್ಯ ಭಾರತ ಆಗಬೇಕಾದ್ರೆ ಅದು ನಮ್ಮ ಜನರಿಂದನೇ ಆಗಬೇಕು. ಆ ಜನರಿಗೆ ಆ ಹ್ಯೂಮನ್ ರಿಸೋರ್ಸ್ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಎಂಪವರ್ ಮಾಡದೇ ಹೋದರೆ ನಾವು ನಮ್ಮ ಪೂರ್ತಿಯಾದಂಥ ಒಂದು ಶಕ್ತಿಯನ್ನ ರಿಯಲೈಸ್ ಮಾಡೋಕ್ಕಾಗಲ್ಲ. ಸೊ unless every person in this country becomes an asset, in whichever way it may be, in whichever field it may be, if he becomes productive, if he becomes educated, if he becomes intelligent, if he becomes skilled, then there is nothing to stop this country, because we are more than 1.4 billion people. So imagine 1.4 billion people empowered and strong and skilled and educated. We are a superpower then. So the challenge for us is to see that everybody gets an opportunity, which is not an easy task. It's Ulubata and Yorodil, because there are so many social problems, other problems, and so many things that has to be done. But that is the way forward. That is the way we can achieve greatness. That is the way we can really become a world leader. And today we are on the path. ನಾವೇನು ಇಲ್ಲ ಅಂತೀನಿ, ಸ್ವಾತಂತ್ರ್ಯ ಬಂದಾಗ ಈ ದೇಶಕ್ಕೆ ಭವಿಷ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ದೇಶ ಒಂದಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಭವಿಷ್ಯ ನುಡಿತಾ ಇದೆ. 10 ವರ್ಷದಲ್ಲಿ ಈ ದೇಶ ಎಲ್ಲ ಒಡೆದೋಗ್ತದೆ, ಈ ದೇಶ ಇಷ್ಟು ದೊಡ್ಡ ದೇಶ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಪದ್ಧತಿ, ಹೆಂಗ್ ಒಂದಾಗಿರೋಕ್ಕೆ ಸಾಧ್ಯ, ಇಷ್ಟೊಂದು ಬಡತನ, ಇಷ್ಟೊಂದು ಇಲಿಟ್ರಸಿ, ಹಿಂಗೆ ಇರ್ತದೆ ಅಂತ. ಆದರೆ this country has been built. Some people say this has been built in the last 10 years, but this has been built in the last 75 years. It's been built with a lot of sacrifice, a lot of effort, and we have continued to build this more. And the way forward is how we invest in our human resource. Good education, good health. Two major components. ಒಳ್ಳೆ ಎಜುಕೇಶನ್ ಇರಬೇಕು, ಒಳ್ಳೆ ಆರೋಗ್ಯ ಇರಬೇಕು. ಎಜುಕೇಶನ್, of course, government has got a big role. Government has to play a very big role, because we have to provide education for the masses. Ellaru will not be able to get education in the best of institutions. But where we are lagging behind is our education ಅಲ್ಲಿ ಅವರಿಗೆ ಒಂದು ರೀತಿ ಕ್ವಾಲಿಟಿ ಎಜುಕೇಶನ್, ಆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕಂತದಕ್ಕೇ ನಮ್ಮ ಎಫರ್ಟ್ಸ್ ಇವತ್ತು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ, ನಮ್ಮ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆ ಕ್ವಾಲಿಟಿಯನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಎಫರ್ಟ್ ಹಾಕೋದು. ಅದೇ ರೀತಿ ಹೆಲ್ತ್ ಅಲ್ಲೂ ಕೂಡ we need to ensure that we give them the quality health care to government, and it is not an impossible task. Basic health care, basic treatment can be given by government.
And we are doing it, not that we are not doing it. But I think improve ಮಾಡೋದಕ್ಕೆ ಬೇಕಾದ scope ಇದೆ. Apart from, of course, private sector has got a huge role. Huge role. Because they become the sectors of excellence. They become pioneers. They bring in new technologies. They bring in new research. They educate they expose our people to, for example, now we have got a nuclear medicine facility here, PET CT facility here. Our students, our doctors will get exposed to these kind of technologies and ways of treating people. So, public sector, private sector, hand in hand, ಅವರು ಮಾಡುವಂಥದ್ದಕ್ಕೆ ನಮ್ಮ ಎಫರ್ಟ್ಸ್ ಆಗಬೇಕು. ಸೊ ನಾನು ಕೂಡ ನಮ್ಮ ಗೌರ್ಮೆಂಟ್ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳದ್ದು ನಮ್ದೆಲ್ಲ that we improve not only the health sector in terms of treatment but also ಜನರಿಗೆ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ. ಜನರಿಗೆ ಆರೋಗ್ಯದ ಬಗ್ಗೆ ಇವತ್ತೇನು ಆಗ್ತದೆ ಅದ್ರ ಬಗ್ಗೆ ಅವರಲ್ಲಿ ಅರಿವು ಮೂಡಿಸ್ತಾರೆ. ಬಿಕಾಸ್ ಸೀಕ್ರೆಟ್ ಆಫ್ ಹೆಲ್ತ್ ಈಗ ಡಾಕ್ಟರ್ ನಮ್ಮ ಶಾಂತಾರಾಮ್ ಅವರು ಹೇಳ್ತಾ ಇದ್ದಾರೆ that cardiac cases are increasing, cancer cases are increasing, kidney problems are increasing. ಯಾಕೆ increase ಆಗ್ತಾ ಇದೆ? Because the biggest reason is the way we are living our lives, our lifestyles, our habits, our way of living. ಮತ್ತೆ stress, pollution, everything is polluted. ನಾವು ಉಸಿರಾಡೋ ಗಾಳಿ polluted, ನಾವು ತಿನ್ನೋ ಆಹಾರ polluted, ನಾವು ಕುಡಿಯೋ ನೀರು polluted, ನಾವು ಓಡಾಡೋದು polluted. So all these things are affecting us, all various factors. And ನಮ್ಮ food habits, ನಾವು ತಿಂತಾ ಇರುವಂಥದ್ದು. ಆದರೆ ಸರ್ ಹೇಳಿದ್ರು ನಾವೆಲ್ಲರೂ ಚೆನ್ನಾಗಿ ತಿನ್ನಿಸ್ತೀವಿ, ಆಮೇಲೆ ಅದು ಅಭ್ಯಾಸ ಆಗ್ಬಿಟ್ರೆ ನಾಳೆ ಅದನ್ನು ಹೊರಗೆ ಬರೋಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಓವರ್ಕಮ್ ದಟ್. ಇವಾಗ ನೋಡಿ ನಮ್ಮ ವಿನಯ್ ಹೆಗ್ಡೆ ಸಾಹೇಬರು 86 ವರ್ಷ ಈಗಲೂ ಕೂಡ ಗಟ್ಟಿಯಾಗಿ ಅವ್ರ ಸೀಕ್ರೆಟ್ ನಮಗೆ ಸಿಕ್ಕಿದ್ರೆ ಸಾಕು, ನಾವೆಲ್ಲ ಚೆನ್ನಾಗಿ ಆಗ್ಬಿಡ್ತೀವಿ. ವಾಟ್ ಇಸ್ ದಿ ಸೀಕ್ರೆಟ್ ಆಫ್ ಮೇಂಟೈನಿಂಗ್ ಗುಡ್ ಹೆಲ್ತ್? ಬಿಕಾಸ್ ದಟ್ ಇಸ್ ಅ ಡಿಸಿಪ್ಲಿನ್ಡ್ ಲೈಫ್. ಡಿಸಿಪ್ಲಿನ್ಡ್ ಲೈಫ್ ಇರಬೇಕು, ಎಕ್ಸಸೈಸ್ ಇರಬೇಕು, ಮತ್ತೆ ನಾವು ಯಾವ ರೀತಿ ಜೀವನ ನಡೆಸ್ತೀವಿ ಅದನ್ನ ನಾವು ಮಾಡೋದಕ್ಕೆ ಹೋಗ್ಬೇಕು. ಸೊ ಅದನ್ನ ಇವತ್ತು ನಾವು ನಮ್ಮ ಯಂಗ್ಸ್ಟರ್ಸ್ ಹೇಳಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಎಕ್ಸ್ಪೋಸ್ ಆಗ್ತಾರೆ. ಸೊ ದೀಸ್ ಆರ್ ದ ವೇರಿಯಸ್ ವೇಸ್ ಆಫ್ ಟ್ಯಾಕಲಿಂಗ್ ನಾವು ಮಾಡಬೇಕಾಗಿರುವಂಥದ್ದು ತುಂಬಾ ಇದೆ. ಅದರಿಂದ ಖಂಡಿತವಾಗಿಯೂ ನಮ್ಮ ಎಫರ್ಟ್ಸ್ ಆ ನಿಟ್ಟಿನಲ್ಲಿದೆ. ವಿ ಆರ್ ಲುಕಿಂಗ್ ಇನ್ ದ ಡೈರೆಕ್ಷನ್ ಟು ಸಿ ದಟ್ ವಿ ನಾಟ್ ಓನ್ಲಿ treat people, but we prevent the onset of disease. How do we prevent it? Or how do we detect it early? ಏನೇ ಕಾಯಿಲೆ ಮೊದಲೇ ಪತ್ತೆ ಹಚ್ಚಿದ್ರೆ we can treat them. ಲೇಟಾಗಿ ಪತ್ತೆ ಹಚ್ಚಿದ್ರೆ ಆಗೋದಿಲ್ಲ. ನಮ್ಮ ಜನ ಯಾರು ಕೂಡ ಹೋಗೋದಿಲ್ಲ. Poor people don't go to any checkups. ಎಲ್ಲ ಆದ್ಮೇಲೆ ಹೋಗ್ತಾರೆ, ಅಷ್ಟೊತ್ತಿಗೆ it is too late. So how do we ensure that we detect them early? How do we ensure that we screen them early? Screening camp. So ನಮ್ಮ ಈ ಸಲ ಸ್ಪೀಕರ್ ಸರ್ we are going to introduce a program this year where we will be mass screening entire populations of Karnataka. 8 district ತಗೊಂಡಿದ್ದೀವಿ. ಪ್ರತಿಯೊಂದು ಮನೆ ಅದರಲ್ಲಿ ನಾವು ಹೋಗ್ತೀವಿ, ಅವರ BP, ಅವರ ಶುಗರ್, and if we can detect early detection of cervical cancer, breast cancer, ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ಯಾರ್ಯಾರಿಗೆ BP, ಶುಗರ್ ಎಲ್ಲ ಆಗಿರ್ತದೆ, we want to ensure that door delivery of medicines to them. ಯಾಕಂದ್ರೆ ಮೆಡಿಸಿನ್ಸ್ ನಮ್ಮ ಜನ ತಗೊಳ್ಳೋದಿಲ್ಲ, ಅವ್ರ ಮನೆಗೇನೆ ಅವ್ರ ಮೆಡಿಸಿನ್ ಮುಗಿಸುವಂತ ಕೆಲಸ. ಪ್ರತಿ 1 ತಿಂಗಳಿಗೆ ಅಥವಾ 3 ತಿಂಗಳಿಗೊಮ್ಮೆ ಅವ್ರಿಗೆ ಆ ಮೆಡಿಸಿನ್ಸ್ ಅವ್ರು ಕೊಟ್ಬಿಟ್ಟು ನೀವು ತಗೊಳ್ಬೇಕು. ಯಾಕಂದ್ರೆ ನಾವು BP, ಶುಗರ್ ಕಂಟ್ರೋಲ್ ಮಾಡಿದ್ರೆ ಎಷ್ಟೋ ಕಂಟ್ರೋಲ್ ಬಂದ್ಬಿಡ್ತದೆ. ಸೊ ಈ ತರದ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ನಮ್ಮ ಎಫರ್ಟ್ಸ್ ಆಗ್ತಾ ಇದ್ದೀವಿ. ಅದರಿಂದ ಇವತ್ತು ಬಹಳಷ್ಟು ಮಾಡೋದಿದೆ, ಇನ್ನೂ ಬೇಕಾದಷ್ಟು. ಯಾಕಂದ್ರೆ ಇದು ಸಚ್ ಎ ಹ್ಯೂಜ್ ಸೆಕ್ಟರ್ and we are looking forward to interacting more with people of Nitte. ನಿಮ್ಮ ಅಡ್ವೈಸ್, ನಿಮ್ಮ ಸಜೆಷನ್ಸ್ ಏನೇ ಇದ್ರು ಕೂಡ ಖಂಡಿತವಾಗಿ ಕೊಡಿ. ನಾವು ಅದನ್ನು ಕಾರ್ಯಗತ ಮಾಡೋದಕ್ಕೆ ಏನೇನು ಸಾಧ್ಯ ಆಗುತ್ತೆ ನಮ್ಮ ಕಡೆಯಿಂದ, ಸರ್ಕಾರದಿಂದ ಏನೇನು ಮಾಡೋಕ್ಕಾಗ್ತದೆ ಅದನ್ನು ಕೂಡ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ, ದಿಸ್ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್, ಐ ವಿಶ್ ಇಟ್ ಆಲ್ ದಿ ವೆರಿ ಬೆಸ್ಟ್. And any cooperation from us, from the government, whatever you require, you can always call us, always let us know. We are there to help you, we are there to support you, we are with you to see that you grow, and through your growth, ultimately, you are benefit the people of our state, the people of our country. So that is the
way forward for us. Such wonderful institutions has to become bigger and better. And ಅದನ್ನ ಮಾಡೋದಕ್ಕೆ ನಮ್ದೆಲ್ಲ ಸಹಕಾರ ಇರುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ನಮಗೆ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೇನೆ. ಮತ್ತೆ ಎಲ್ರಿಗೂ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ವಿಶ್ ಯು ಅ ಗ್ರೇಟ್ ಫ್ಯೂಚರ್. ನೀವು ನಿಮ್ಮ ಒಂದು ಫೀಲ್ಡ್ನಲ್ಲಿ ಎಕ್ಸಲೆನ್ಸ್ ಅನ್ನ ಪಡ್ಕೊಳ್ತಕ್ಕಂಥದ್ದು ಮಾಡಿ, ಅದ್ರ ಜೊತೆಯಲ್ಲಿ ಶುಡ್ ಆಲ್ಸೋ ಬಿ ಅವೇರ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್. ಯಾಕಂದ್ರೆ ಯಂಗ್ಸ್ಟರ್ಸ್ ಈಗ ನೋಡ್ತಾ ಇದ್ದೀನಿ, ಬಿಕಮಿಂಗ್ ಮೋರ್ ಅಂಡ್ ಮೋರ್ caught up in their own world, in their own cocoon. So you should make a sincere effort to come out of that and to open up your mind and open up to how society is, what is happening in and around you, what's happening in this world, and that will help you to become a better human. And once you become a better human, you become a better doctor or a better physician or a better technician. Because a human approach is to understand and to feel, that is the greatest thing. Adirbeku, yavade professional should be able to feel that. It's not just to make money and to become a big man and to be a known person. Adana irbeku. ಆದರೆ the most important thing is to have that human connection, that humanity. Yes, we are there not just for ourselves, we are also there for others, and we are there for society. Our approach idre, that is, I think, gives you true value in your life, true happiness in your life. Adanna padkoltakaddadಕ್ಕೆ, for that you should have an open and open up your minds and understand and read and realize so many things that is happening around you. So ಆ ತರದ ಒಂದು ಎಕ್ಸ್ಪೋಸ್ಡ್ ಮೈಂಡ್ ಇರಲಿ ಅಂತ ನಿಮ್ಗೆ ಹೇಳಿ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.